ಯಾಕೆ ಹಿಂಗೆ ಮಾಡ್ಕೊಳ್ತಾರೆ? ಮಾನ್ಯ ಸನ್ಮಾನ್ಯ ಶ್ರೀಯುತ ಹಿರಿಯರಾಗಿರುವ, ಬಹಳ ಗೊತ್ತಿರುವ, ತಿಳಿದಿವರ, ಬಲ್ಲವರಾಗಿರುವ, ಬುದ್ಧಿವಂತರಾಗಿರುವ ಸಿದ್ದರಾಮಯ್ಯನವರು ಅಂತ ಪದೇ 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 ಹಲವು ಜನರ, ಬಹುತ್ವದ ನಂಬಿಕೆ ಇಟ್ಕೊಂಡಿರುವ ಜನರ ಮನಸ್ಸಿಗೆ ಘಾಸಿ ಮಾಡುವ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇದೇನು ಗೊತ್ತಿಲ್ಲದೆ ಮಾಡ್ತಾರೋ, ಗೊತ್ತಿರುವ ಹಾಗೆ ಮಾಡ್ತಾರೋ, ಐ ಡೋಂಟ್ ರಿಯಲಿ ಅಂಡರ್ಸ್ಟ್ಯಾಂಡ್. ಇವತ್ತೇನು ಮಾಡಿದ್ರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇವಸ್ಥಾನದ ವಸ್ತ್ರ ಸಂಹಿತೆಯನ್ನು ಅಣಕಿಸಿ ವಿವಾದಕ್ಕೆ ಗುರಿಯಾಗಿದ್ದಾರೆ. ಮುಜರಾಯಿ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಜಾರಿ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಆಗಿಲ್ಲ. ದೇವರೇನು ಬಟ್ಟೆ ಬಿಚ್ಕೊಂಬನ್ನಿ ಅಂತ ಹೇಳಿದಾನ? ಭಕ್ತರು ತಮ್ಗೆ ಇಷ್ಟವಾದ ಬಟ್ಟೆಯನ್ನು ಧರಿಸಿ ದೇವಸ್ಥಾನಕ್ಕೆ ಹೋಗಬಹುದು ಅಂತ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಸಿಎಂ ಕೊಟ್ಟಿರುವ ಈ ಹೇಳಿಕೆ ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿದೆ ಮತ್ತು ಕಾರಣವಾಗಿದೆ. ಅವ್ರು ಮಾತನಾಡಿದ್ದನ್ನು ಒಂದ್ಸಲ ಕೇಳಿಸ್ಕೊಂಬಿಡಿ. ನಾನು ಕೂಡ ನಿಮ್ಮ ಅಭಿಪ್ರಾಯನೇ ಓದಿರ್ತಕ್ಕಂಥವ್ರು. ಅದಕ್ಕೆ ಇದ್ದದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದ್ರ ನಂಬಿಕೆ ಇಲ್ಲ. ಶರ್ಟ್ ಹಾಕೊಂಡಿರೋರು ಶರ್ಟ್ ಹಾಕಬಹುದು, ಪ್ಯಾಂಟ್ ಹಾಕೊಂಡಿರ್ಬೋದು, ಪ್ಯಾಂಟ್ ಹಾಕೋಬಹುದು, ಸೀರೆ ಉಟ್ಬೋದು, ಸೀರೆ ಉಟ್ಕೊಂಡಿರ್ಬೋದು, ಅಥವಾ ಇನ್ನೊಂದು ಹಾಕೊಂಡು ಹೋಗ್ಬೋದು. ಇವರು ಇದ್ದದೇ ಡ್ರೆಸ್ ಹಾಕೊಂಡು ಬರ್ರಿ ಅಥವಾ ಬಟ್ಟೆ ಬಿಚ್ಚಾಕೊಂಡು ಬರ್ರಿ ಅಂತ ಹೇಳೋದಿಲ್ಲ. ಭಕ್ತಿ ಶುದ್ಧವಾಗಿದೆ ಇದ್ರೆ ಸಾಕು ಅಷ್ಟೇ. ಸರ್, ಈ ಹಿಂದೆ ಒಂದು ಸಮುದಾಯದವರು ತಲೆ ಮೇಲೆ ಶಾಲ್ ಹಾಕ್ಕೊಂಡು, ಹಿಜಾಬ್ ಹಾಕ್ಕೊಂಡು ಶಾಲೆಗೆ ಹೋಗ್ತಾರಂತೆ, ಶಾಲೆಗೆ ಬೇಡ ಯೂನಿಫಾರ್ಮ್ ಇದೆ ಅಂತ ಹೇಳಿದಾಗ ಇವರೇ ಹೇಳಿದ್ರು, ಒಂದು ಧರ್ಮದ ಅವರ ಸ್ವಾತಂತ್ರ್ಯವನ್ನು ಪ್ರಶ್ನೆ ಮಾಡೋದಕ್ಕೆ ನೀವು ಯಾರ್ರೀ? ಹೆಗಲ ಮೇಲೆ ಹಾಕೊಳ್ಳೋದನ್ನು ತಲೆ ಮೇಲೆ ಹಾಕ್ತಾರೆ, ನಿಮಗೇನು ಕಷ್ಟ ಅಂತ ಕೇಳಿದವರು. ಈಗ ಇನ್ನೊಂದು ಧರ್ಮ ಅಂತ ಬಂದಾಗ, ಸಮುದಾಯ ಅಂತ ಬಂದಾಗ ಅವ್ರಿಗೆ ಸ್ವಾತಂತ್ರ್ಯ ಇಲ್ವಾ? ಅವ್ರಿಗೆ ಭಾವನೆನೇ ಇಲ್ವಾ? ಹಾಗಾದರೆ ವಾಸುದೇವ್ ಮಾರ್ನಾಡ್ ಇವತ್ತು ನೇರವಾಗಿ ಮಾತನಾಡ್ತೀನಿ, ಬಹಳ ಓಪನ್ ಅಪ್ ಆಗಿ ಮಾತನಾಡ್ತೀನಿ. ನಾನು ನೀವು ಇದೇನು ವೇಸ್ಟ್ ಕೋಟ್ ಅಂತೀವ, ಮೋದಿ ಕೋಟ್ ಅಂತೀವ, ಏನು ಕೋಟ್ ಅಂತೀವಿ ಇದಕ್ಕೆ ನಾವು ಹಾಕೊಂಡಿರೋದಕ್ಕೆ? ಮೋದಿ ಕೋಟ್ ಅಂತ ಕರಿತೀವಿ. ಓಕೆ, ವೇಸ್ಟ್ ಕೋಟ್ ಅನ್ನೋಣ. ನಾನು ಮತ್ತು ನೀವು ಇವತ್ತು ಮೋದಿ ಕೋಟೋ ವೇಸ್ಟ್ ಕೋಟೋ ಹಾಕೊಂಡು ಕೂತ್ಕೊಂಡಿದ್ದೀವಿ. ಯಾಕೆ ಹೇಳಿ? ಒಂದು ಡೆಕೋರಮ್. ನಾನೇನು ಶರ್ಟ್ ಹಾಕಮ್ಮನ್ ಕೂತ್ಕೊಂಡ್ರೆ ಜನ ಪ್ರೋಗ್ರಾಮ್ ನೋಡಲ್ಲ ಅಂತಲ್ಲ, ಅಥವಾ ಜನ ನನಗೆ ಬೈತಾರೆ ಅಂತಲ್ಲ. ದೇರ್ ಇಸ್ ಎ ಡೆಕೋರಮ್ ಫಾರ್ ಎವ್ರಿಥಿಂಗ್. ಈ ಕಾರ್ಯಕ್ರಮ ನಾವು ರಾಷ್ಟ್ರ ಮಟ್ಟದ ವಾಹಿನಿಯೊಂದರಲ್ಲಿ ನಾವು ನೀವು ಕೂತ್ಕೊಂಡು ನಡೆಸ್ಕೊಡ್ತಾ ಇದ್ದೀವಿ ಅಂತಂದ್ರೆ ಬಹಳ ಡಿಸೆನ್ಸಿಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮವನ್ನ ಜನರ ಮುಂದೆ ನಾವು ಮಾತನಾಡಿ, ಅನ್ಪಾರ್ಲಿಮೆಂಟರಿ ಪದಗಳನ್ನು ಕೂಡ ನಾವು ಯಾವುದೂ ಬಳಸದೆ ನಮ್ಮ ಮನಸ್ಸಿನ ಒಳಗಿರುವ ಹೂರಣವನ್ನ ಜನರ ಮುಂದೆ ಹೆಕ್ಕಿ ಇಡುವಂತ ಪ್ರಯತ್ನವನ್ನ ನಾವು ನ್ಯೂಸ್ ಫ್ರಂಟ್ ನಲ್ಲಿ ಮಾಡ್ತಾ ಇದ್ದೀವಿ. ಹೌದಾ? ಹೌದು. ಇದೇನು? ಇಟ್ಸ್ ಎ ಡೆಕೋರಮ್. ವಾಸುದೇವ್, ನೀವೊಂದು ಮೀಟಿಂಗ್ ಹೋಗ್ತೀರಿ, ಚಡ್ಡಿ ಹಾಕೊಂಡು ಮೀಟಿಂಗ್ ಹೋಗ್ತೀರಾ? ಇಲ್ಲ. ಚಡ್ಡಿ ಹಾಕೊಂಡು ಮೀಟಿಂಗ್ ಹೋಗ್ತೀರಾ? ಇಲ್ಲ. ಹೇಳಿ ನನಗೆ, ನೀವು ಸ್ಪಷ್ಟವಾಗಿ ಹೇಳಿ. ಚಡ್ಡಿ ಹಾಕೊಂಡು ಮೀಟಿಂಗ್ ಹೋಗ್ತೀರಾ? ಇಲ್ಲ. ಇನ್ನೂ ನೇರ ಹೇಳ್ಬಿಡ್ಲ ನಾನು? ಇನ್ನೂ ನೇರ ಹೇಳೇ ಬಿಡ್ತೀನಿ ನಾನು. ಈ ಇಡೀ ಇಲಾಖೆಯನ್ನು ನಡೆಸುವ ಸಚಿವರು ವಿಧಾನಸೌಧದ ಮುಂದೆ ಕಾಯಕವೇ ಕೈಲಾಸ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರ್ದಿದಾರಲ್ವಾ? ಹೌದು. ಅಂದ್ರೆ ವಿಧಾನಸೌಧ ದೇವಸ್ಥಾನ ಅಲ್ವಾ? ಚಡ್ಡಿ ಹಾಕೊಂಡು ಹೋಗಿ ದೇವಸ್ಥಾನದ ರೂಮ್ನೊಳಗೆ ಕೂತ್ಕೋತಾರ? ಪ್ಲೀಸ್ ಆನ್ಸರ್ ಮೀ ಮಿಸ್ಟರ್ ವಾಸುದೇವ್. ಇಲ್ಲ ಸರ್. ಚಡ್ಡಿ ಹಾಕೊಂಡು, ಬರ್ಮುಡ ಹಾಕೊಂಡು ದೇವಸ್ಥಾನ ಆಗಿರುವ ವಿಧಾನಸೌಧದ ಒಳಗೆ ಕೂತ್ಕೋತಾರ? ಯಾಕೆ ಕೂತ್ಕೊಳ್ಳಲ್ಲ ರೀ? ಇಲ್ಲ ಅಂದ್ಬಿಟ್ರಿ, ಯಾಕಿಲ್ಲ? ಅದಕ್ಕೂ ಒಂದು ಡೆಕೋರಮ್ ಅಂತಿದೆ, ಹೇಗಿರಬೇಕು ಅಂತ ಇದೆ. ಯಾಕೇನಿಲ್ಲ ಅಂತ ಅಂದ್ಬಿಟ್ರಲ್ಲ, ಯಾಕಿಲ್ಲ? ಆ ಡೆಕೋರಮ್ ದೇವಸ್ಥಾನಕ್ಕೆ ಬೇಡವಾ? ಆ ಡೆಕೋರಮ್ಮು ನಾನು ನೀವು ನಂಬುವ ಶ್ರದ್ಧಾ ಕೇಂದ್ರಕ್ಕೆ ಬೇಡವಾ? ಆ ಡೆಕೋರಮ್ಮು ಆ ದೇವಸ್ಥಾನದ ಆಡಳಿತ ಮಂಡಳಿ ಹಾಕಿರುವ ಷರತ್ತುಗಳಿಗೆ ಅನ್ವಯವಾಗೋದು ಬೇಡವಾ? ಬೇಕಾ ಬೇಡವಾ? ಬೇಕು. ಯಾಕೆ ಪದೇ ಪದೇ ಇಂಥ ಬಾಲಿಶ ಸ್ಟೇಟ್ಮೆಂಟ್ಗಳನ್ನು ಕೊಟ್ಬಿಟ್ಟು ಇವರು ಟೀಕೆಗೆ ಗುರಿಯಾಗ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಬಹುತ್ವದ ಜನರ ನಂಬಿಕೆಯ ಪ್ರಶ್ನೆ. ಹೌದು. ಇಟ್ಸ್ ಎ ಟ್ರೆಡಿಷನ್. ನಾವು ಶಾಲು ಪಂಚೆ ಹಾಕೊಂಡು ಹೋದ್ರೆ ನಾವು ಒಳಗಿಂದ ಶುದ್ಧವಾಗಿರ್ತೇವೆ ಅಂತಲ್ಲ. ಈಗ ಸಂತ ಕಬೀರ್ ಹೇಳ್ತಾರಲ್ಲ, ಒಳಗಿಂದ ಶುದ್ಧವಾಗಿರೋದು ಬಹಳ ಇಂಪಾರ್ಟೆಂಟು. ನಿಜ, ಅದನ್ನು ಒಪ್ಕೊಳ್ತೀನಿ ನಾನು 100% ಒಪ್ಕೊಳ್ತೀನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದೇನೋ ಒಂದು ಸ್ಯಾಂಕ್ಟಿಟಿ ಬರುತ್ತೆ ನಾವು ದೇವಸ್ಥಾನಕ್ಕೆ ಹೋದ್ರೆ. ಹೌದು. ಈಗ ನಮ್ಮ ಮನೆ ಪಕ್ಕದಲ್ಲಿರೋ ಗಣೇಶನ ದೇವಸ್ಥಾನಕ್ಕೆ ನಾನು ಹಾಗೆ ಸಡನ್ ಆಗಿ ಅಚಾನಕ್ ಆಗಿ ನಾನು ಹೋಗ್ತಾ ಇದ್ದಾಗ ನನಗಲ್ಲಿ ದೇವಸ್ಥಾನ ಕಾಣಿಸುತ್ತೆ.
ಗೊತ್ತಾಯ್ತಾ? ಆ ದೇವಸ್ಥಾನಕ್ಕೆ ನಾನು ಯಾವ ಡ್ರೆಸ್ನಲ್ಲಿ ಇದ್ದೀನೋ ನಾನು ಪ್ರಾಬಬ್ಲಿ ಆಫೀಸಿಗೆ ಬರ್ತಾ ಇರ್ತೀನಿ. ನಾನು ಏನ್ ಮಾಡ್ತೀನಿ, ನನ್ನ ಕಾರ್ನ ನಿಲ್ಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರಿಗೊಂದು ಕೈ ಮುಗಿದ್ಬಿಟ್ಟು ಹೀಗೆ ಬರ್ತೀನಿ. ಅಲ್ಲಿ ನಾನು ಬಹುಶಃ ದೇವಸ್ಥಾನದ ಆ ಡೆಕೋರಮ್ನ ಪಾಲ್ಸಕ್ ಆಗ್ಲಿಕ್ಕಿಲ್ಲ. ಆದ್ರೆ ನೀವು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತೀರಿ. ನೀವು ಧರ್ಮಸ್ಥಳ ಹಿಂಗ್ ಹೋಗ್ತಾ ಇದ್ದಂಗೆ ಬೆಂಗಳೂರಲ್ಲಿ ಮತ್ತಿಕೆರೆ ದಾಟ್ದಂಗೆ ಪಕ್ಕಂತ ಸಿಕ್ಬಿಡಲ್ಲ. ನಾಳೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಿ. ಕುಕ್ಕೆ ಸುಬ್ರಹ್ಮಣ್ಯ ನೀವು ಹಿಂಗ್ ಹೋಗ್ತಾ ಇದ್ದಂಗೆ ಕ್ವೀನ್ಸ್ ರೋಡ್ ಲೆಫ್ಟ್ ಅಲ್ಲಿ ಟರ್ನ್ ಮಾಡ್ತಾ ಇದ್ದಂಗೆ ಅಯ್ಯೋ ಚೆನ್ನಾಗಿ ಸಿಕ್ಬಿಡ್ತು ಕುಕ್ಕೆ ಸುಬ್ರಹ್ಮಣ್ಯ, ಕಟೀಲು, ದುರ್ಗಾ ಪರಮೇಶ್ವರಿ, ಕೊಲ್ಲೂರು ಮುಕಾಂಬಿಕೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಅದಕ್ಕೊಂದು ಪ್ಲಾನ್ ಮಾಡ್ಕೊಂಡು ಹೋಗ್ತೀರಾ ಅಲ್ವಾ? ಬಸ್ ಹಿಡ್ಕೊಂಡು, ಬಸ್ ಬುಕ್ ಮಾಡ್ಕೊಂಡು, ಕಾರ್ ಹಿಡ್ಕೊಂಡು, ಟ್ರೈನ್ ಹಿಡ್ಕೊಂಡು, ಅಥವಾ ಮಂಗಳೂರಿನಲ್ಲಿ ಫ್ಲೈಟ್ ಹಿಡ್ಕೊಂಡು ಅಲ್ಲಿಂದ ಒಂದು ಗಾಡಿ ಮಾಡ್ಕೊಂಡು ಹೋಗ್ತೀರಾ ಅಲ್ವಾ? ಇಟ್ ಈಸ್ ಪ್ಲಾನ್ಡ್ ಅಲ್ವಾ? ಅದು ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರುತ್ತಲ್ವಾ? ಯಾಕೊಂದು ಡೆಕೋರಮ್ ಬೇಡ ಒಂದು ದೇವಸ್ಥಾನಕ್ಕೆ? ಆಮೇಲೆ ನೀವು ಹೇಳ್ತಾ ಇದ್ರಿ, ಇನ್ ಬೇರೆಯವರು ಅವರವರ ಧರ್ಮಗಳನ್ನ ಪಾಲಿಸುವಾಗ ಅವರವರ ಪ್ರಾರ್ಥನಾ ಮಂದಿರಗಳಲ್ಲಿ ನಾನು ಮತ್ತೊಂದು ಮಗದೊಂದು ಅವರ ವಸ್ತ್ರ ಸಂಹಿತೆ, ಅವರ ಯೂನಿಫಾರ್ಮಿಟಿ, ಸ್ಕೂಲು ಕಾಲೇಜು ಬಿಟ್ಟಾಕ್ಬಿಡ್ತೀನಿ. ನಾನು ಅವರ ಪ್ರಾರ್ಥನಾ ಮಂದಿರಗಳಿಗೆ ಮಾತ್ರ ಸೀಮಿತವಾಗಿ ಇವತ್ತು ಮಾತಾಡ್ತೀನಿ ರೀ. ಅವರವರ ಪ್ರಾರ್ಥನಾ ಮಂದಿರಗಳಲ್ಲಿ ಅವರದ್ದೇ ಆದಂತ ವಸ್ತ್ರ ಸಂಹಿತೆಯನ್ನ ಅವ್ರು ಇಟ್ಕೊಂಡಿರೋದಿಲ್ವಾ? ನಾನು ನೀವು ಅದಕ್ಕೆ ಎಷ್ಟು ಗೌರವ ಕೊಡೋದಿಲ್ವಾ? ನಾನು ನೀವು ಅದಕ್ಕೆ ಎಷ್ಟು ಪ್ರೀತಿ ಕೊಡೋದಿಲ್ವಾ? ಹೇಗಿದ್ದೀರಿ ಸರ್ ಅಂತ ನಾವು ಅವ್ರನ್ನ ಬಹಳ ಖುಷಿಯಿಂದ ಮಾತನಾಡಿಸೋದಿಲ್ವಾ? ಅವ್ರ ಬಗ್ಗೆ ಮಾತಾಡ್ತಾರ ಇವರು? ಯಾವುದೇ ಧರ್ಮದ ವಿರುದ್ಧ ಮಾತನಾಡುವ ಹಕ್ಕು ಇವರು ಕೊಟ್ಟಿದಾರಾ? ಯಾವುದೇ ಧರ್ಮದ ಜನರ ಆಚರಣೆಗಳ ವಿರುದ್ಧ, ನಂಬಿಕೆ ವಿರುದ್ಧ, ವಸ್ತ್ರದ ವಿರುದ್ಧ ಮಾತನಾಡುವಂತ ಹಕ್ಕು ಮತ್ತು ದಾಷ್ಟತನ ಇವ್ರಿಗೆ ಯಾಕ್ರಿ ಬರುತ್ತೆ ಸರ್? ಆ ದೇವಸ್ಥಾನದ ದುಡ್ಡು ಬೇಕು, ಆ ಜನರ ಬಗ್ಗೆ, ಅಲ್ಲಿನ ಭಕ್ತರ ಬಗ್ಗೆ ಮಾತಾಡಬೇಕು ಅಂದ್ರೆ ಇಷ್ಟೊಂದು ಉಡಾಫೆನಾ ಅಂತ ನೋಡ್ರಿ. ನಮ್ಮ ಮನೇಲೇ ಒಂದು ಡೆಕೋರಮ್ ಇದೆ ರೀ. ನಮ್ಮ ಮನೇಲೇ ಒಂದು ಡೆಕೋರಮ್ ಇದೆ. ಅಡುಗೆ ಮನೇಲಿ ಇದ್ದಂಗೆ ನೀವು ರಾತ್ರಿ ನಿದ್ದೆ ಮಾಡೋ ಟೈಮಲ್ಲಿ ಬೆಡ್ರೂಮಲ್ಲಿ ಹೋಗಿ ಮಲ್ಕೊಳ್ಳಲ್ಲ. ಹೌದಾ? ನಿಮ್ಮ ಮನೇಲಿ ಒಂದು ಡೆಕೋರಮ್ ಇಲ್ವಾ? ನೀಗ ಸೂಟು ಪುಟ ಹಾಕೊಂಡಿದ್ದೀರಿ ನೀವು. ನಿಮ್ಮ ಮನೆಗೆ ಹೋಗಿದ ತಕ್ಷಣ ಫ್ರೆಶ್ ಆಗಿ ನೀವು ಒಂದು ಸ್ವಲ್ಪ ಸ್ನಾನ ಗಿನ ಮಾಡಿಕೊಂಡು ಅಥವಾ ಮುಖ ಗೀಕ ತೊಳ್ಕೊಂಡು ಒಂಚೂರು ನೀಟಾಗಿ ಒಂದು ನೈಟ್ ಡ್ರೆಸ್ ಅಂತ ಹಾಕೊಂಡು ಒಂದು ಡೆಕೋರಮ್ ಇಲ್ವಾ ನಿಮಗೆ? ಇಟ್ ಈಸ್ ಕಂಫರ್ಟಬಲ್ ಟು ಯು. ಇದೆಯಾ ಇಲ್ವಾ ನಿಮಗೆ? ಇದೆ. ನಿಮ್ಮ ಮನೇಲೇ ಒಂದು ಡೆಕೋರಮ್ ಇದೆ ತಾನೇ ನಿಮಗೆ? ವೈ ದ ಡೆಕೋರಮ್ ಈಸ್ ನಾಟ್ ಪರ್ಮಿಟೆಡ್ ಅಂಡ್ ವೈ ಇಟ್ ಈಸ್ ಅಬ್ಯೂಸ್ಡ್? ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನನ್ನ ನಂಬಿಕೆಯ ಜಾಗ ಅದು. ಹೌ ಕ್ಯಾನ್ ಸಂಬಡಿ ಇನ್ಸಲ್ಟ್ ನನ್ನ ನಂಬಿಕೆಯ ಜಾಗ? ನಾನು ಔಟ್ ಅಂಡ್ ಔಟ್ ಆಗಿ ಪ್ರಶ್ನೆ ಕೇಳ್ತೀನಿ ಇದನ್ನ ಇವತ್ತು, ಔಟ್ ಅಂಡ್ ಔಟ್ ಆಗಿ. ಮತ್ತು ಇದು ಕೇವಲ ಹಿಂದೂಗಳ ಧಾರ್ಮಿಕ ನಂಬಿಕೆಯ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದಲ್ಲ. ಅಬುದಾಬಿಗೆ ನೀವು ನಾಳೆ ಟ್ರಿಪ್ಗೆ ಹೋಗ್ತೀರಿ, ಅಲ್ಲೊಂದು ಬಹಳ ದೊಡ್ಡ ಪ್ರಾರ್ಥನಾ ಮಂದಿರ ಇದೆ. ಆ ಪ್ರಾರ್ಥನಾ ಮಂದಿರದ ಒಳಗೆ ಆ ಧರ್ಮದ ಉಡುಪನ್ನ ಧರಿಸಲಿಲ್ಲ ಅಂತಂದ್ರೆ ನಿಮಗೆ ಒಳಗಡೆನೆ ಪ್ರವೇಶ ಬಿಡೋದಿಲ್ಲ. ನೀವು ಇಷ್ಟು ದಿನಾರ್ ಕೊಟ್ಬಿಟ್ಟು ಅಥವಾ ಇಷ್ಟು ದಿರ್ಹಂಗಳನ್ನ ಕೊಟ್ಬಿಟ್ಟು ಆ ಧರ್ಮಕ್ಕೆ ಸಂಬಂಧಪಟ್ಟಂತ ಆ ಒಂದು ರೀತಿ ನೀತಿಯ ಧಿರಿಸನ್ನ ಪರ್ಚೇಸ್ ಮಾಡಿ ಆದರೂ ಬಾಡಿಗೆಗೆ ಪಡೆದುಕೊಂಡಾದರೂ ಕೂಡ ನೀವು ಆ ಒಂದು ಅತ್ಯಂತ ಸೂಕ್ಷ್ಮವಾಗಿರುವ ಮತ್ತು ಪುರಾತನವಾಗಿರುವ ಐತಿಹಾಸಿಕವಾಗಿರುವ ಜಾಗಕ್ಕೆ ಹೋಗಿ ನೀವು ಹೀಗಂದು ಬರಬೇಕು. ನಮಗೆ ಏನೂ ಸಮಸ್ಯೆ ಇಲ್ಲ ಅದರಲ್ಲಿ. ಹೌದು, ಯಾಕಂದ್ರೆ ಅದವ್ರ ಧರ್ಮ, ಅದವ್ರ ನಂಬಿಕೆ, ಅದವ್ರ ಪ್ರೀತಿ, ಅದವ್ರ ವಿಶ್ವಾಸ. ಹೇಳಿ ಮತ್ತೆ ಇವರು ಮಿನಿಸ್ಟ್ರಿಗೆ ವಿಧಾನಸೌಧಕ್ಕೆ ಯಾಕೆ ಪಂಚೆ ಶಾಲು ಎಲ್ಲ ಉಟ್ಕೊಂಡ್ಬರ್ಬೇಕು? ವಿಧಾನಸೌಧಕ್ಕೆ ಯಾಕೆ ಬಿಳಿ ಶರ್ಟ್ ಹಾಕೊಂಡ್ಬರ್ಬೇಕು? ಎಲ್ರು ಅವ್ರು ಹೇಳ್ತಾರೆ ಧರ್ಮ ಏನು ಹೇಳೇ ಇಲ್ಲ ಅಂತ. ಧರ್ಮ ಏನು ಹೇಳಿಲ್ಲ ರೀ, ನನ್ನ ಮನಸ್ಸಿನ ಧರ್ಮ ಹೇಳಿದಲ್ವೇನ್ರಿ? ನನ್ನ ಹೃದಯದ ಸ್ಯಾಂಕ್ಟಿಟಿ ಹೇಳಿದಲ್ವೇನ್ರಿ? ನನ್ನ ಹೃದಯದ ಸ್ಯಾಂಕ್ಟಿಟಿ, ನಾನು ನನ್ನ ದೇವ್ರನ್ನ ನೋಡಕ್ ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ಅಟ್ಲೀಸ್ಟ್ ಒಂಚೂರು ನನ್ನ ಅಮ್ಮ ಹೇಳ್ಕೊಟ್ಟಿದ್ದಾರೆ, ನನ್ನ ಅಜ್ಜಿ ಹೇಳ್ಕೊಟ್ಟಿದ್ದಾರೆ, ನಾನು ಹೀಗೆ ಹೋದ್ರೆ ಚೆನ್ನಾಗಿರುತ್ತೆ, ನಾನು ಹೀಗೆ ಹೋದ್ರೆ ಆರಾಮಾಗಿರುತ್ತೆ ನನಗೆ ಅಂತನ್ನುವ ಒಂದು ಸ್ಯಾಂಕ್ಟಿಟಿ ನನ್ನ ಹೃದಯ ನನಗೆ ಹೇಳ್ಕೊಟ್ಟಿದೆ ಅಲ್ವೇನ್ರಿ? ನಾನು ಅದನ್ನು ಪಾಲಿಸಿದ್ರೆ ಏನ್ರಿ ಇವರಿಗೆಲ್ಲ ಪ್ರಾಬ್ಲಮ್ ಏನು? ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಇನ್ನೊಂದು ಮಾತು ಹೇಳ್ಬಿಡ್ಲ, ಲಾಸ್ಟಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ. ಯಾರು ಯಾವ ಬಟ್ಟೆನ ಹಾಕೊಂಡು ಹೋಗ್ಬೇಕು ಅನ್ನೋ ವಿಷಯನ ಸರ್ಕಾರ ನಿರ್ಧಾರ ಮಾಡಬಾರ್ದು. ದೇವಸ್ಥಾನಗಳಲ್ಲಿ ಆಯಾ ದೇವಸ್ಥಾನಗಳಿಗೆ ಟ್ರಸ್ಟ್ ಅಂತ ಇರುತ್ತಾ? ಹೌದು. ಈಗ ಅಯೋಧ್ಯ ರಾಮ ಮಂದಿರ ಜನ್ಮಭೂಮಿ ಟ್ರಸ್ಟ್ ಅಂತಿದ್ಯಾ? ಹೌದು. ಕುಕ್ಕೆ ಸುಬ್ರಹ್ಮಣ್ಯಕ್ಕೊಂದು ಟ್ರಸ್ಟ್ ಅಂತ ಇದೆಯಾ, ಮಠ ಅಂತಿದ್ಯಾ? ಧರ್ಮಸ್ಥಳಕ್ಕೆ ಒಂದು ಟ್ರಸ್ಟ್ ಮತ್ತು ಅವರಿಗೆ ಅವರದ್ದೇ ಆದಂತಹ ಒಂದು ಸ್ಪಷ್ಟವಾದಂತಹ ರೀತಿ ನೀತಿ ನಿಯಮಗಳು ಅಂತಿದ್ಯಾ? ಕೊಲ್ಲೂರು ಮುಕಾಂಬಿಕೆಗಿದೆಯಾ? ಕಟೀಲು ದುರ್ಗಾ ಪರಮೇಶ್ವರಿಗಿದೆಯಾ? ಇದೆಯಾ? ಇದೆ ಅಲ್ವಾ? ಇದೆ. ಆ ಟ್ರಸ್ಟ್ಗಳು ನಿರ್ಧಾರ ಮಾಡ್ಲಿ. ಏನಕ್ಕೆ ಸರ್ಕಾರ ಮುಗ್ ತೋರಿಸ್ಬೇಕು ಇದಕ್ಕೆ? ನೀನು ಇಂಥದ್ದೇ ಹಾಕೊಂಡು ಹೋಗೋ, ಅಂಥದ್ದು ಹಾಕೊಂಡು ಹೋಗ್ಬೇಡ ಅಂತ ದೇವ್ರು ಹೇಳಲಿಲ್ಲ. 4 ಜನ ಹಿಂಗೆ ಚಪ್ಪಾಳೆ ತಟ್ಟಬೇಕು ಹಿಂಗೆ. ಫಾರ್ ವಾಟ್? ಯಾಕೆ ಸರ್ಕಾರ ಮೂಗ್ ತೋರಿಸ್ಬೇಕು ಇದಕ್ಕೆ? ನನ್ನ ಮನೆಯಲ್ಲೇ ನಾನು ಡೆಕೋರಮ್ ಪಾಲಿಸೋವಾಗ,
ನನ್ನ ಮನೆಯಲ್ಲೇ ನಾನು ಡೆಕೋರಮ್ ಪಾಲಿಸುವಾಗ ಯಾವುದೋ ನಾನು ಇನ್ನೊಂದು ಡೆಕೋರಮ್ ನಾನು ಗಮನಿಸಿದ್ದೀನಪ್ಪ, ನಾನು ಗಮನಿಸಿದ್ದೀನಿ. ಐ ಮೇ ಬಿ ಔಟ್ ಆಫ್ ದಿ ಬಾಕ್ಸ್, ನಾನು ಗಮನಿಸಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಹ್ಯಾಪಿ ಬರ್ತ್ಡೇ ಪಾರ್ಟಿ ಇದೆ, ಡ್ರೆಸ್ ಕೋಡ್. ಹೌದು, ನೀವು ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕೊಂಡು ಬನ್ನಿ, ಎಲ್ಲರೂ ಹಾಕೊಂಡು ಹೋಗ್ತಾರೆ. ಓಕೆ 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 ಓಕೆ. ಆಫೀಸಲ್ಲಿ ನವರಾತ್ರಿ ಇದೆ, ಎಲ್ಲರೂ ಇಂಥ ಬಣ್ಣದ ಬಟ್ಟೆ ಹಾಕೊಂಡ್ಬನ್ನಿ. ಎಲ್ಲರೂ ಮ್ಯಾನ್, ನೀವು ಆಫೀಸಿಗೆ ನೀವು ಬರ್ಮಣ ಹಾಕೊಂಬರ್ತೀರೇನ್ರಿ ವಾಸುದೇವ್? ಇಲ್ಲ ಸರ್, ಹೇಳ್ರಿ, ನಿಜ ಹೇಳ್ರಿ. ಇಲ್ಲ ಸರ್. ವಾಸುದೇವ್, ಆಫೀಸ್ಗೆ ಬರ್ಮಣ ಹಾಕೊಂಬರಕ್ಕಾಗತ್ತಾ ನೀವು? ದೇರ್ ಈಸ್ ಎ ಡೆಕೋರಮ್ ಇನ್ ದಿಸ್ ಆಫೀಸ್. ಎಸ್, ಇಟ್ ಈಸ್ ದಿ ಸ್ಯಾಂಕ್ಟಿಟಿ ಆಫ್ ವಿಸ್ತಾರ ನ್ಯೂಸ್. ಹೌದು, ವಿಸ್ತಾರ ನ್ಯೂಸಿನ ಸ್ಯಾಂಕ್ಟಿಟಿ, ವಿಸ್ತಾರ ನ್ಯೂಸಿನ ಪಾವಿತ್ರತೆ ಹೌದು ಮತ್ತು ನಿಯಮ ಯಾಕೆ ಹಾಕೊಂಡೋಗ್ಬಾರ್ದು? ಯಾಕೆ ನಾನು ಪ್ರಶ್ನೆ ಕೇಳ್ತೀನಿ, ಯಾಕೆ ಇದಕ್ಕೆಲ್ಲ ಅಣಗಿಸ್ಬೇಕು ಸರ್? ಒಂದು ಪರ್ಟಿಕ್ಯುಲರ್ ಧರ್ಮಕ್ಕೆ ಯಾಕೆ ಅಂತ ನಾನು ಅದನ್ನ ತಿನ್ಕೊಂಡು ಹೋಗ್ತೀನಿ, ಇದನ್ನ ತಿನ್ಕೊಂಡು ಹೋಗ್ತೀನಿ, ನೀವು ಯಾರು ಕೇಳಕ್ಕೆ? ನಾನು ಏನ್ ಬೇಕಾದ್ರೂ ಹಾಕೊಂಡು ಹೋಗ್ತೀನಿ, ನೀನ್ ಯಾರು ಕೇಳಕ್ಕೆ? ಇಂಥದ್ರ ಮೂಲಕವೇ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗೆಲ್ಲ ಫೇಕ್ ಸೆಕ್ಯುಲರಿಸಮ್ ಅಂತ ಅನ್ಸೋದು. ನಾನು ನಿಮಗೆ ಮೊನ್ನೆ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಸ್ಪಷ್ಟವಾಗಿ ಹೇಳಿದೆ. ಫೇಕ್ ಸೆಕ್ಯುಲರಿಸಮ್ ಅಂತ ಅನ್ಸೋದು ಇಂಥದಕ್ಕೇನೆ, ಬೇರೆದ್ರ ಬಗ್ಗೆ ಮಾತಾಡಿ ಅಂತ ನಾನು ಹೇಳೋದಿಲ್ಲ. ಸರ್ವಧರ್ಮ ಸಹಿಷ್ಣುತೆಯ ನಾಡು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬಾಯಲ್ಲಿ ಹೇಳ್ಕೊತಾರೆ ಅಷ್ಟೇ ಅವರು. ಅದಕ್ಕೆ ಅವರು ಅಪೀಸ್ಮೆಂಟ್ ಅಂತ ಅನ್ಸೋದು. ಈಗ ನಾನು ನೀವು ಕೂತ್ಕೊಂಡು ಇನ್ನೊಂದು ಧರ್ಮದ ವಿರುದ್ಧ ಮಾತಾಡ್ತಾ ಇದೀವ ಇಲ್ಲಿ ಕೂತ್ಕೊಂಡು. ಐ ಲವ್ ಹಿಮ್. ನನಗೆ 100 ಜನ ಫ್ರೆಂಡ್ಸ್ ಇದ್ದಾರೆ, ನಿಮಗೂ 10 ಜನ ಸ್ನೇಹಿತರಿದ್ದಾರೆ. ಯಾವ ಧರ್ಮ ಆದ್ರೆ ಏನು, ಮನುಷ್ಯ ಧರ್ಮ ಪಾಲಿಸುವವನು ನಾನು ಅಂತ ಹೇಳ್ಕೊಳ್ಳೋರು ಇವರು. ಯಾಕೆ ಇವರು ಪದೇ 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 ಟಾರ್ಗೆಟ್ ಮಾಡ್ತಾರೆ ನನಗೆ ಅರ್ಥ ಆಗೋದಿಲ್ಲ. ರಾಮನ ವಿಷಯ ಬಂತು, ನಮ್ಮ ರಾಮ ಬೇರೆ, ಇವ್ರು ರಾಮ ಬೇರೆ. ಅಯೋಧ್ಯೆ ವಿಷಯ ಬಂತು, ನಾನು ಹೋಗಲ್ಲ, ಇವ್ ಬೇರೆ. ಇನ್ನೊಂದು ಯಾವ ವಿಷಯ ಬಂತು, ನಮ್ಮೂರಲ್ಲಿರೋ ರಾಮನ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ. ಈ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೊಂದು ಸ್ಟೇಟ್ಮೆಂಟು, ಇನ್ನೊಬ್ರದ್ದೊಂದು ಸ್ಟೇಟ್ಮೆಂಟು, ಬೇರೆಯವ್ರದ್ದೊಬ್ರದ್ದೊಂದು ಸ್ಟೇಟ್ಮೆಂಟು. ಇವರು ಪದೇ ಪದೇ ಸೆಲೆಕ್ಟಿವ್ ಕ್ರಿಟಿಸಿಸಮ್ ಮಾಡೋ ಮೂಲಕ ಹೀಗೆ ಅನ್ಸ್ಕೊಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲಪ್ಪ ಇವ್ರಿಗೆ ಏನಾಗಿದೆ ಅಂತ. ನೋಡ್ರಿ, ಇಟ್ಸ್ ಅ ಸ್ಯಾಂಕ್ಟಿಟಿ, ಇಟ್ಸ್ ದಿ ಮ್ಯಾಟರ್ ಆಫ್ ಸ್ಯಾಂಕ್ಟಿಟಿ. ಹಾಗನ್ ಮಾತ್ರಕ್ಕೆ ನಾನು ಪರ್ಸನಲ್ ಲಿಬರ್ಟಿಯನ್ನು ತಡಿತಾ ಇಲ್ಲ. ಭಾರತದ ಪರಮ ಪವಿತ್ರವಾದಂಥ ಸಂವಿಧಾನ ಯಾರಿಗೆ ಏನನ್ನು ಬೇಕಾದರೂ ಕೂಡ ಧರಿಸಿಕೊಳ್ಳಬಹುದಾದಂಥ ಅದ್ಭುತವಾದಂಥ ಸ್ವಾತಂತ್ರ್ಯವನ್ನ ಕೊಟ್ಟಿದೆ, ಮಾತನಾಡುವ ಸ್ವಾತಂತ್ರ್ಯವನ್ನ ಕೊಟ್ಟಿದೆ, ಎಲ್ಲವನ್ನೂ ಕೂಡ ಕೊಟ್ಟಿದೆ. ಅದರ ಜೊತೆಗೆ ರಿಲಿಜಿಯಸ್ ಪ್ಲೇಸಸ್ನಲ್ಲಿ ನಾವು ನೀವು ನಮ್ಮ ಮನಸ್ಸಿನ ಧರ್ಮವನ್ನು ಕೂಡ ಪಾಲಿಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹೌದು, ನಾಳೆ ಯಾರೊಬ್ಬ ದೇವಸ್ಥಾನಕ್ಕೆ ನಾನು ಹಂಗೆ ಬಂದ್ಬಿಡ್ತೀನಿ ಅಂದ್ಬಿಟ್ರೆ, ಹಂಗೆ ಬಂದ್ಬಿಡ್ತೀನಿ ನಾನು ದೇವಸ್ಥಾನಕ್ಕೆ, ಯಾರು ಏನು ಬರ್ದಿಲ್ಲ ಅದನ್ನು ಒಪ್ಕೋಬೇಕಲ್ಲ ಸರ್? ಅದೇ ಕೇಳಿ, ಒಪ್ಕೋತಾರ ಕೇಳಿ. ಯಾರು ಏನು ಬರ್ದಿಲ್ಲ, ನನ್ನ ಇಷ್ಟ. ಕಮಾನ್, we are living in a society. It's a societal fabric, social fabric, I say. Why it is not understood, why it is not respected? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.